ಬಜೆಟ್ ಮಂಡನೆ ಹೊತ್ತಲೇ ಸರ್ಕಾರದ ವಿರುದ್ಧ ಗ್ಯಾರಂಟಿ ಅಸ್ತ್ರ. ಎಸ್ಸಿ ಎಸ್ಟಿ ಹಣವನ್ನು ಗ್ಯಾರಂಟಿಗೆ ಬಳಸಬೇಡಿ ಎಂದು ವಿಪಕ್ಷಗಳ ಸಮರ. ಸಿಎಂ ಮಂಡಿ ನೋವಿನ ಬಗ್ಗೆ ಟೀಕಿಸುವ ಭರದಲ್ಲಿ ನಾಲಿಗೆ ಹರಿಬಿಟ್ಟ ಛಲವಾದಿ ನಾರಾಯಣಸ್ವಾಮಿ. ಇದೆಲ್ಲವನ್ನು ನೋಡೋಣ ಜಿದ್ದು ನ್ಯೂಸ್ ಟಾಪ್ 9 ನಲ್ಲಿ. ಇವತ್ತು ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಮಂಡಿ ನೋವಿನ ಮಧ್ಯೆ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಬೆಟ್ಟದಷ್ಟು ನಿರೀಕ್ಷೆಗಳು ಕೂಡ ಜನರಲ್ಲಿದೆ. ಹೀಗಿರುವಾಗ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗ್ಯಾರಂಟಿ ಅಸ್ತ್ರ ಹೂಡಿವೆ. ಗ್ಯಾರಂಟಿಗಳಿಗೆ ಎಸ್ಸಿ ಎಸ್ಟಿ ಹಣ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನೆಯ ರಣಕಹಳೆ ಮೊಳಗಿಸಿವೆ. ಇವತ್ತು ಬೆಳಗ್ಗೆ 10:15ಕ್ಕೆ ಸಿಎಂ ಸಿದ್ದರಾಮಯ್ಯ 16ನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಗ್ಯಾರಂಟಿ ಹೊರೆ, ಅನುದಾನ, ಆರ್ಥಿಕ ಸಮತೋಲನವೇ ಸವಾಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಗ್ಯಾರಂಟಿ ಸರಿದೂಗಿಸುವುದಕ್ಕೆ ಈಗಾಗಲೇ ಎಸ್ಸಿ ಎಸ್ಟಿ ಹಣವನ್ನ ಸರ್ಕಾರ ಬಳಸಿಕೊಂಡಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಇದೀಗ ಮತ್ತೆ ಬಜೆಟ್ ಹೊತ್ತಲ್ಲೇ ಬಿಜೆಪಿ ದಲಿತಾಸ್ತ್ರ ಹೂಡಿದೆ. ನಿನ್ನೆ ಬೀದಿಗೆ ಇಳಿದು ಹೋರಾಟ ನಡೆಸಿದ್ವು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದ ಹಲವೆಡೆ ದಲಿತ ಸಂಘಟನೆಗಳು, ಬಿಜೆಪಿ ನಾಯಕರು, ಬಿಜೆಪಿ ದಲಿತ ಮೋರ್ಚಾ ಸೇರಿದಂತೆ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಬಜೆಟ್ನಲ್ಲಿ ಎಸ್ಸಿ ಎಸ್ಟಿಗೆ ಹಣ ಮೀಸಲಿಡಬೇಕು, ಈ ಹಣವನ್ನ ಗ್ಯಾರಂಟಿಗೆ ಬಳಸಬಾರದು ಅಂತ ಒತ್ತಾಯಿಸಿದ್ವು. ದಲಿತರ ದುಡ್ಡಿಗೆ ಕೈ ಹಾಕಬೇಡಿ ಅಂತ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎಸ್ಸಿಪಿಟಿಎಸ್ಪಿ ಹಣವನ್ನ ದುರುಪಯೋಗ ಮಾಡತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಎಸ್ಎಸ್ಟಿ ಹಣ ದುರ್ಬಳಕೆ ಆರೋಪ ಬೆನ್ನಲ್ಲೇ ನಮ್ಮ ಕಲ್ಯಾಣಕ್ಕೆ ಇಟ್ಟ ಹಣ ನಮಗೆ ಬಳಕೆ ಆಗಬೇಕು ಎಂದ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಸಚಿವರೆಲ್ಲ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡ್ರೆ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಸಮುದಾಯಕ್ಕೆ ಕೊಟ್ಟಂತ ಹಣ ನಮ್ಮ ಸಮುದಾಯಕ್ಕೆ ಬಳಕೆ ಆಗಬೇಕು, ಬೇರೆ ಕಡೆ ಹೋಗಬಾರದು ಅಂತ ಹೇಳಿದ್ದಾರೆ. ನಾವು ಸಿಎಂ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ನಮ್ಗೆ ಕೊಟ್ಟಂತ ಹಣ ನಮಗೆ ಮೀಸಲಾಗಿಡಬೇಕು, ನಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಯೂಸ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ ಅಂತ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ, ಸಿದ್ದರಾಮಯ್ಯ ಅವರೇ ಇದು ನಿಮಗೆ ಕೊನೆಯ ಎಚ್ಚರಿಕೆ. ಬಜೆಟ್ನಲ್ಲಿ ದಲಿತರ ಹಣ ದುರ್ಬಳಕೆ ಮಾಡಿಕೊಳ್ಳಬಾರದು. ನಿಮ್ಮ ಹಾಗೂ ಮುಖ್ಯಮಂತ್ರಿ ಅವರ ವಿರುದ್ಧ ಕೇಸ್ ಹಾಕ್ತೇವೆ, ಕ್ರಿಮಿನಲ್ ಕೇಸ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳಿಸ್ತೇವೆ. ದಲಿತರ ಮನೆ ಬಳಿ ಮತಯಾಚನೆಗೆ ಬಂದ್ರೆ ಮನೆಗೆ ಸೇರಿಸಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಿಮ್ಮ ಮಂತ್ರಿ ಮಂಡಲದ ಮೇಲೆ ಅದೇ 70 ಕ್ರಿಮಿನಲ್ ಕೇಸುಗಳನ್ನ ಹಾಕಿ ಜೈಲಿಗೆ ಕಳಿಸಬೇಕಾಗಿ ಬರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ. ಆದ್ರೆ ಇದನ್ನೇ ಇಟ್ಕೊಂಡು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಲೇವಡಿ ಮಾಡಿದ್ದಾರೆ. ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ಈ ರೀತಿ ಆಗಿದೆ ಅಂತ ಕೇವಲವಾಗಿ ಮಾತನಾಡಿದ್ದಾರೆ. ನೀವು ಜನರಿಗೆ ಅನ್ಯಾಯ ಮಾಡಿದ್ದೀರಿ, ನಮ್ಮವರ ಹಣ ದುರುಪಯೋಗ ಮಾಡಿಕೊಂಡಿದ್ದೀರಿ, ಹೀಗೆ ಮಾಡಿದ್ದಕ್ಕೆ ಇವತ್ತು ನೀವು ಕುಂಟುತ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು, ಆ ನುಂಗಿದ್ದಕ್ಕೆ ನಿಮ್ಮ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟುತ್ತಾ ಇರೋದು. ನಮ್ಮ ಜನರಿಗೆ ಅನ್ಯಾಯ ಮಾಡಿರೋದಕ್ಕೆ ನೀವು ಕುಂಟುತ್ತಾ ಇರೋದು. ಇದೀಗ ವೀಲ್ ಚೇರ್ ಬಂದಿದೆ, ಮುಂದೆ ಬೇರೆ ಚೇರ್ ಬರುತ್ತೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಛಲವಾದಿ ಮಾತಿಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಕೆಳಮಟ್ಟದ ಆಲೋಚನೆಗಳು ಏನ್ ಹೇಳ್ಬೇಕಿಂತವ್ರಿಗೆಲ್ಲ ನಾವು ಮಾನವೀಯತೆನೇ ಇಲ್ಲದೆ ಇರೋರಿಗೆ ಏನ್ ಮಾಡ್ತಿರ್ರಿ? ಮಾನವೀಯತೆ ಇಲ್ಲದೆ ಇರತಕ್ಕಂಥ ಮಾತುಗಳು ತಾನೇ ಇದು. ಹೋರಾಟ ಮಾಡಬೇಕು, ಕೇಳ್ಬೇಕು. ಹೋರಾಟದಿಂದಾನೇ ಎಲ್ಲ ನಮಗೆ ಫ್ರೀಡಮ್ ಸಿಕ್ಕಿದೆ. ಹಂಗೆ ಬುಕ್ಸಡೆ ಸಿಕ್ತಾ, ಯಾವಂದ ಕೈ ಕಾಲು ಮುರಿದ ಸಿಕ್ತಾ? ಏನ್ ಮಾತಾಡ್ತಾ ಇದ್ದೀರಾ? ಮುಂದಿನ ಚುನಾವಣೆಗೆ ಈಗ ಏನು ಇಬ್ರು ಸೇರಿ 80 ಇದ್ದಾರೆ, 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಇಬ್ರು ಸೇರಿ 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಈ ತರದ ಟೀಕೆ ಟಿಪ್ಪಣಿ, ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡರ್ ಆಗ್ಬಿಟ್ಟು ಅಂತ ಅಂದ್ರೆ ಅದು ಅವರ ಭ್ರಮೆ. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಕಿಡಿಕಾರಿದ್ದಾರೆ. ಹುಲಿ ಯಾವತ್ತಿದ್ರೂ ಹುಲಿನೇ, ಸಿದ್ದರಾಮಯ್ಯ ಪ್ರಶ್ನಿಸಿ ಏನ್ ಸಾಧಿಸ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಹೀಗೆ ಮಾತಾಡಿನೇ ಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯನ ಏನು ಮಾಡಕ್ಕಾಗ್ಲಿಲ್ಲ. ಇವರು ಮುಂದೆಯೂ ಏನು ಮಾಡಕ್ ಆಗಲ್ಲ. ಸಿದ್ದರಾಮಯ್ಯ ಅವರೇ, ಹುಲಿ ಯಾವತ್ತಿದ್ರು ಹುಲಿನೇ.